ಮುರಳಿಯ ದಿನಾಂಕ 5/7/2026 ಪ್ರಾತಃ ಮುರಳಿ ಅವ್ಯಕ್ತ ಬಾಪ್ದಾದ ಮಧುಬನ. ರಿವೈಸ್ ಮುರಳಿ 15/12/2010. ಬಾಬಾ ತಿಳಿಸುತ್ತಾರೆ, ನನ್ನದು ಎಂಬುದನ್ನು ಬಾಬಾ ನಿಮ್ಮದು ಎಂಬುದರಲ್ಲಿ ಪರಿವರ್ತನೆ ಮಾಡಿ ನಿಶ್ಚಿಂತ ಚಕ್ರವರ್ತಿ ಆಗಿರಿ. ಸೆಕೆಂಡಿನಲ್ಲಿ ವ್ಯರ್ಥಕ್ಕೆ ಬಿಂದು ಇಡುವ ಅಭ್ಯಾಸಿಗಳಾಗಿರಿ. ಪ್ರತಿ ಸಂಕಲ್ಪ ಮತ್ತು ಸಮಯವನ್ನು ಸಫಲ ಮಾಡಿಕೊಳ್ಳಿ. ಇಂದು 4 ಕಡೆಯ ತನ್ನ ನಿಶ್ಚಿಂತ ಚಕ್ರವರ್ತಿ ಮಕ್ಕಳನ್ನು ಬಾಪ್ದಾದ ನೋಡುತ್ತಿದ್ದಾರೆ. ಅಂತಹ ನಿಶ್ಚಿಂತ ಚಕ್ರವರ್ತಿಗಳ ಸಭೆ ಈಗಲೂ ಸಹ ಕಾಣುತ್ತಿದೆ. ಏಕೆಂದರೆ ಈಗಲೇ ತಂದೆ ಚಿಂತೆಯನ್ನು ತೆಗೆದುಕೊಂಡು ನಿಶ್ಚಿಂತ ಚಕ್ರವರ್ತಿಗಳನ್ನಾಗಿ ಮಾಡುತ್ತಿದ್ದಾರೆ. ಆದ್ದರಿಂದ ಈ ಸಭೆ ಈ ಸಮಯದಲ್ಲಿಯೇ ತಮ್ಮದು ಕಾಣುತ್ತಿದೆ. ತಾವೆಲ್ಲರೂ ಬೆಳಗ್ಗೆ ಎದ್ದ ಕೂಡಲೇ ನಿಶ್ಚಿಂತ ಸ್ಥಿತಿಯಲ್ಲಿ ಸ್ಥಿತರಾಗುತ್ತೀರಾ. ತಿನ್ನುತ್ತಿದ್ದರೂ, ಕುಡಿಯುತ್ತಿದ್ದರೂ, ಕರ್ಮ ಮಾಡುತ್ತಿದ್ದರೂ ಯಾವುದೇ ಚಿಂತೆ ಇಲ್ಲ. ಮಲಗಿದರೂ ಸಹ ನಿಶ್ಚಿಂತ. ಈ ರೀತಿ ಚಕ್ರವರ್ತಿಗಳು ಮತ್ತು ನಿಶ್ಚಿಂತರು ಎದ್ರೂ ಮಲಗಿದ್ರೂ ಏನು ಮಾಡಿದ್ರೂ ನಿಶ್ಚಿಂತ. ಈ ರೀತಿ ಅನುಭವ ಮಾಡ್ತೀರಾ. ಏಕೆಂದರೆ ತಾವೆಲ್ಲರೂ ಬಾಬಾರವರಿಗೆ ಚಿಂತೆಯನ್ನು ಕೊಟ್ಟು ಹೆಮ್ಮೆ ನಶೆಯನ್ನು ತೆಗೆದುಕೊಂಡಿದ್ದೀರಾ. ಆದ್ದರಿಂದ ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದೀರಾ. ಒಂದು ವೇಳೆ ನಡೆಯುತ್ತಾ ಯಾವುದೇ ಚಿಂತೆ ಬಂತೆಂದರೆ ಚಿಂತೆ ಏನು ಮಾಡುತ್ತೆ? ನಶೆ ಇತ್ತು, ಹೆಮ್ಮೆ ಇತ್ತು ಅಂದರೆ ನಿಮ್ಮ ಮಸ್ತಕದಲ್ಲಿ ಪ್ರಕಾಶದ ಹೊಳಪು ಹೊಳೆಯುತ್ತೆ. ಒಂದು ವೇಳೆ ಚಿಂತೆ ಬಂತೆಂದರೆ ಹೊರೆಯ ಮಂಕರಿ, ಬೋಜದ ಹೊರೆಗಳ ಅಂದರೆ ಭಾರದ ಮಂಕರಿ ಬರುತ್ತೆ. ಹೇಳಿ, ಪ್ರಕಾಶದ ಹೊಳಪು ಇಷ್ಟ ಆಗತ್ತಾ ನಿಮಗೆ? ಹೊರೆಯ ಮಂಕರಿ ಇಷ್ಟ ಆಗತ್ತಾ? ನಿಶ್ಚಿಂತ ಚಕ್ರವರ್ತಿಗಳು ಸ್ವಯಂಗೂ ಪ್ರಿಯರಾಗಿರ್ತಾರೆ. ಮತ್ತು ಯಾರು ಆ ಸ್ಥಿತಿಯಲ್ಲಿ ಹಾರ್ತಿರ್ತಾರೆ ಅವರ ಹೊಳೆಯುತ್ತಿರುವ ಲೈಟ್ ನೋಡಿ ಅನ್ಯರಿಗೂ ಸಹ ಎಷ್ಟು ಪ್ರೀತಿ ಬರುತ್ತೆ. ಆದ್ದರಿಂದ ಬಾಪ್ದಾದ ಸದಾ ಮಕ್ಕಳನ್ನು ನಿಶ್ಚಿಂತ ಚಕ್ರವರ್ತಿಯ ಸ್ಥಿತಿಯಲ್ಲಿ ಅದೇ ಸ್ಮೃತಿಯ ಸ್ವರೂಪದಲ್ಲಿ ಸ್ಥಿತ ಮಾಡಿಸುತ್ತಿರುತ್ತಾರೆ. ಆದ್ದರಿಂದ ತಮ್ಮ ಚಿತ್ರಗಳು ಸಹ ಏನಿದೆ ಭಕ್ತರು ಡಬಲ್ ಕಿರೀಟಧಾರಿಯನ್ನಾಗಿ ತೋರಿಸಿದ್ದಾರೆ. ಒಂದು ಪ್ರಕಾಶದ ಕಿರೀಟ, ಮತ್ತೊಂದು ವಿಕಾರಗಳ ಮೇಲೆ ವಿಜಯ ಪಡೆದಿರುವ ಚಕ್ರವರ್ತಿಯ ಕಿರೀಟ, ಡಬಲ್ ಕಿರೀಟವನ್ನು ತೋರಿಸುತ್ತಾರೆ. ಆದ್ದರಿಂದ ಬಾಪ್ದಾದ ಸದಾ ಪ್ರತಿಯೊಬ್ಬ ಮಗುವಿಗೂ ಇದೇ ಶಿಕ್ಷಣವನ್ನು ಕೊಡುತ್ತಾರೆ. ಸದಾ ಮೋಜಿನಲ್ಲಿ ಇರುವುದು ಬಹಳ ಸಹಜ. ಯಾಕೆ ಸಹಜ? ಕೇವಲ ಹದ್ದಿನ ನನ್ನತನವನ್ನು ಬಾಬಾರವರಿಗೆ ಕೊಟ್ಟು ಬಿಡಿ. ನನ್ನದು ಎಂಬುದನ್ನು ಬಾಬಾ ನಿಮ್ಮದು ಎಂದು ಮಾಡಿ. ಆಗ ನಿಶ್ಚಿಂತ ಚಕ್ರವರ್ತಿಗಳಾಗುತ್ತೀರಾ. ಒಂದೇ ಶಬ್ದದ ಅಂತರವಾಗಿದೆ ನನ್ನದು ನಿಮ್ಮದು. ನೀವು ತೇ ಅವ್ರ ಮೇ, ನಾನು ನೀನು ಅನ್ನೋದು, ನೀ, ಇಷ್ಟೇ ಅಂತರ. ಈ ಶಬ್ದದ ಅಂತರದಲ್ಲಿ ನಿಶ್ಚಿಂತ ಚಕ್ರವರ್ತಿಗಳಾಗುತ್ತೀರಾ. ಸಹಜ ಅಲ್ವಾ? ಆಗಿದ್ದೀರಾ ಅಲ್ವಾ ನಿಶ್ಚಿಂತ ಚಕ್ರವರ್ತಿಗಳು? ಅಥವಾ ಈಗಲೂ ಚಿಂತೆ ಇದೆಯಾ? ಒಂದು ವೇಳೆ ಎಂದಾದರೂ ನಶೆಗೆ ಬದಲಾಗಿ ಚಿಂತೆ ಬಂತೆಂದರೆ ಅಂತರ ಕೇವಲ ನಿಮ್ಮದು ಎಂಬುದಕ್ಕೆ ಬದಲು ನನ್ನದು ಎಂದು ಒಪ್ಪಿಕೊಳ್ಳುವುದರಲ್ಲಿ ಬರುತ್ತದೆ. ಅಂದಾಗ ಎಲ್ಲರ ಪ್ರಾಕ್ಟೀಸ್ ಅಭ್ಯಾಸದ ರಿಸಲ್ಟ್ ಏನಾಗಿದೆ? ಚಿಂತೆ ಕೊಟ್ಟುಬಿಟ್ಟಿದ್ದೀರಾ ಅಥವಾ ಮಧ್ಯದಲ್ಲಿ ನಶೆಯನ್ನು ಬಿಟ್ಟು ಚಿಂತೆಯಲ್ಲಿ ಬರುತ್ತೀರಾ? ಚಿಂತೆ ಬರುತ್ತಾ ಅಥವಾ ನಿಶ್ಚಿಂತರಾಗಿರ್ತೀರಾ? ಯಾರು ಸದಾ ನಿಶ್ಚಿಂತ ಚಕ್ರವರ್ತಿಗಳಾಗಿರುತ್ತೀರಾ ಅವರು ಕೈ ಮೇಲ್ ಮಾಡಿ. ನಿಶ್ಚಿಂತ ಚಕ್ರವರ್ತಿಗಳು ಪಕ್ಕಾನ ಅಥವಾ ಆಗಾಗ ನಿಶ್ಚಿಂತ ಚಕ್ರವರ್ತಿಗಳು ಇರ್ತೀರಾ? ಆಗಾಗಿರ್ತೀರಾ, ಸದಾ ಇರ್ತೀರಾ? ಕೈ ಮೇಲ್ ಮಾಡಿ. ಆಗಾಗ ಮಾಡುವವರಾಗಿದ್ದೀರಾ? ಸೇವೆಯ ಚಿಂತೆ ಅದು ಬೇರೆ ಮಾತಾಗಿದೆ. ಆದರೆ ಆ ಚಿಂತೆ ಬೇರೆಯವರನ್ನು ನಿಶ್ಚಿಂತರನ್ನಾಗಿ ಮಾಡುವ ಸಾಧನವಾಗಿದೆ. ಬಾಬಾ ಹೇಳ್ತಾರೆ, ಸೇವೆಯ ಚಿಂತೆ ಇತ್ತು ಅಂತಂದರೆ ಅದು ಬೇರೆ ವಿಷಯ. ಸೇವೆಯ ಚಿಂತೆ ಇತ್ತು ಅಂದರೆ ಅನ್ಯ ಆತ್ಮರನ್ನು ಕೂಡ ನೀವು ನಿಶ್ಚಿಂತರನ್ನಾಗಿ ಮಾಡ್ತೀರಾ. ನಿಶ್ಚಿಂತ ಮಾಡುವ ಸಾಧನ. ತಮ್ಮ ಸಂಸ್ಕಾರಗಳಿಂದ ಒಂದು ವೇಳೆ ಚಿಂತೆ ಬಂತು ಅಂದರೆ ಅದನ್ನು ಅದೇ ಸಮಯದಲ್ಲಿ ನನ್ನದು ಎಂಬುದಕ್ಕೆ ಬದಲಾಗಿ ಬಾಬಾ ನಿಮ್ಮದು ಎಂದು ಚೇಂಜ್ ಮಾಡಿ. ಬಾಬಾರವರಿಗೆ ಚಿಂತೆಯನ್ನು ಕೊಟ್ಟು ಬಿಡಿ. ನಶೆಯನ್ನು ತೆಗೆದುಕೊಳ್ಳಿ. ಏಕೆಂದರೆ
ತಂದೆ ಬಂದಿರುವುದೇ ಮಕ್ಕಳ ಚಿಂತೆಯನ್ನು ತೆಗೆದುಕೊಂಡು ನಶೆಯನ್ನು ಕೊಡಲು. ಅಂದಾಗ ಪರೀಕ್ಷಿಸಿಕೊಳ್ಳಿ, ನನ್ನಲ್ಲಿ ಆಗಾಗ ಅಂದರೆ ಯಾವಾಗಾದರೂ ಬಹಳ ಸಮಯದ ಸಂಸ್ಕಾರ ಎಮರ್ಜ್ ಆಗ್ತಾ ಇಲ್ವೋ? ಏಕೆಂದರೆ ಬಾಪ್ದಾದ ಸ್ವಲ್ಪ ಸಮಯದಿಂದ ಮಕ್ಕಳಿಗೆ ಹೇಳುತ್ತಲೇ ಇದ್ದಾರೆ, ವರ್ತಮಾನ ಸಮಯದ ಪ್ರಮಾಣ ಯಾವಾಗ ಏನಾದರೂ ಆಗಬಹುದು. ಕಬ್ಬಿ ಭಿ ಹೋ ಸಕ್ತಾ, ಕುಚ್ ಭಿ ಹೋ ಸಕ್ತಾ ಅಂತಾರೆ ಬಾಬಾ. ಏನಾದರೂ ಆಗ್ಬೋದು, ಯಾವಾಗಾದರೂ ಆಗ್ಬೋದು. ಆದ್ದರಿಂದ ಪ್ರತಿಯೊಬ್ಬ ಮಗು ತಮ್ಮನ್ನು ತಾವು ಈ ಗಮನ ಕೊಟ್ಟು 1 ಸೆಕೆಂಡಿನಲ್ಲಿ ಬಿಂದು ಇಡಬೇಕು. ಬಿಂದು ಇಡ್ಲಿಕ್ಕೆ ಬಯಸಿದ ಕೂಡಲೇ ಬಿಂದು ಇಡಬೇಕು. ಈಗ ತಿಳ್ಕೊಳ್ಳಿ, ಯಾವುದೇ ವ್ಯರ್ಥ ಸಂಕಲ್ಪ ಬಂತು ಅಂತ ಅಂದರೆ ಬಿಂದುವಿನ ಮೂಲಕ 1 ಸೆಕೆಂಡಿನಲ್ಲಿ ವ್ಯರ್ಥವನ್ನು ಸಮಾಪ್ತಿ ಮಾಡಬಹುದಾ? ಅಷ್ಟು ಅಭ್ಯಾಸ ಇದೆಯಾ? ಆ ಸಮಯದಲ್ಲಿ ಸಮಯದ ಪರಿಸ್ಥಿತಿಗಳ ಪ್ರಮಾಣ ಪುರುಷಾರ್ಥ ಮಾಡಿ ವ್ಯರ್ಥವನ್ನು ಅಳಿಸುವ ಅವಶ್ಯಕತೆ ಬರುವುದು. ಬಿಂದು ಇಡಿ, ಆದರೆ ಬೀಳತ್ತೆ ಕ್ವಶನ್ ಮಾರ್ಕ್, ಯಾಕೆ, ಏನು, ಹೇಗೆ ಅಂತ. ಆ ಸಮಯದಲ್ಲಿ ಅದನ್ನೇ ಯೋಚಿಸ್ತಾ ಇರ್ತೀರಾ. ಮುಂಬರುವ ಸಮಯದಲ್ಲಿ ಏನು ಲಕ್ಷ್ಯ ಇಟ್ಕೊಳ್ತೀರಾ, ಬಾಬನ ಜೊತೆಗೆ ಹೋಗಬೇಕು ಎಂದು. ಬಾಬಾ ಅಂತೂ ಸೆಕೆಂಡಿನಲ್ಲಿ ಹೊರಟೋಗ್ತಾರಲ್ವ, ಏಕೆಂದರೆ ಬಿಂದುವಾಗಿದ್ದಾರೆ. ಮತ್ತು ಸೆಕೆಂಡೂ ಸಹ ಬಿಂದುನೇ, ಸೆಕೆಂಡ್ ಇಡಬೇಕಾದ್ರೂ ಬಿಂದುನೇ, ಫುಲ್ ಸ್ಟಾಪ್ ಇಡಬೇಕಾದ್ರೂ ಕೂಡ ಬಿಂದುನೇ. ಅಂದಾಗ ಇಷ್ಟು ಅಭ್ಯಾಸ ನಿಮಗಿದೆಯಾ? ಅದಕ್ಕಾಗಿ ಈಗಲಿಂದಲೇ ಈ ಅಭ್ಯಾಸದ ಅಭ್ಯಾಸಿಗಳಾದಾಗ ಬಾಬಾ ಸಮಾನ ಶ್ರೀಮತದ ಕೈಯಲ್ಲಿ ಕೈ ಕೊಟ್ಟು ತಮ್ಮ ಮನೆಗೆ ತಲುಪುತ್ತೀರಾ. ಆದ್ದರಿಂದ ಬಾಬ್ದಾದ ಮೊದಲೇ ತಿಳಿಸಿದ್ದಾರೆ, 2 ಮಾತುಗಳ ಅಟೆನ್ಷನ್ ಅಂಡರ್ಲೈನ್ ಮಾಡಿಕೊಳ್ಳಿ. 2 ಮಾತುಗಳು. ಯಾವ ಮಾತುಗಳು? 1 ಸಂಕಲ್ಪದ ಖಜಾನೆ ಮತ್ತು 2ನೆಯದು ಸಮಯದ ಖಜಾನೆ. ಖಜಾನೆಗಳಂತೂ ಬಹಳ ಸಿಕ್ಕಿವೆ ಅಲ್ವಾ? ಜ್ಞಾನದ ಖಜಾನೆ, ಶಕ್ತಿಗಳ ಖಜಾನೆ, ಯೋಗದ ಮೂಲಕ ಏನೆಲ್ಲ ಮುಖ್ಯ ಸಂಪನ್ನರಾಗುವ ಯುಕ್ತಿಗಳಿವೆ, ಎಲ್ಲವನ್ನ ಬಾಬರವರು ಪ್ರಾಪ್ತಿ ಮಾಡಿಸಿದ್ದಾರೆ. ಏಕೆಂದರೆ ಈ ಸಂಗಮದ ಸಮಯ ಪೂರ್ತಿ ಕಲ್ಪದಲ್ಲಿ ಅಮೂಲ್ಯವಾಗಿರುವ ವಿಶೇಷ ಸಮಯವಾಗಿದೆ. ಈ ಸಮಯದಲ್ಲಿಯೇ ಎಷ್ಟು ಪ್ರಾಪ್ತಿ ಮಾಡಿಕೊಳ್ಳಲು ಬಯಸುತ್ತೀರಾ ಅಷ್ಟು ಮಾಡಿಕೊಳ್ಳಬಹುದು. ಏಕೆಂದರೆ ಈ 1 ಜನ್ಮ ಮಹಾನ್ ಜನ್ಮವಾಗಿದೆ. ಈ 1 ಜನ್ಮದಲ್ಲಿ ಅನೇಕ ಜನ್ಮಗಳು ಪ್ರಾರಬ್ಧ ತಯಾರು ಮಾಡಿಕೊಳ್ಳಬಹುದಾಗಿದೆ. ಸಂಗಮ ಯುಗದ ಸಮಯ 1 ಸೆಕೆಂಡನ್ನು ಕೂಡ ಕಳೆಯಬಾರದು. ಸಂಗಮ ಯುಗದ ಸಮಯವನ್ನು 1 ಗಳಿಗೆಗೋಸ್ಕರನೂ ಕೂಡ ಕಳೆಯಬಾರದು. 1 ಸೆಕೆಂಡಿನ ಸಂಬಂಧ ಅನೇಕ ಜನ್ಮಗಳ ಜೊತೆ ಇದೆ. ಜಮಾ ಮಾಡಿಕೊಳ್ಳುವ ವರ್ಷ ಒಂದಾದರೆ ಅನೇಕ ವರ್ಷಗಳು ಪ್ರಾಪ್ತಿಯ ವರ್ಷವಾಗಿದೆ. ಆದ್ದರಿಂದ ಈ ಸಮಯದ ವ್ಯಾಲ್ಯೂ ಸೆಕೆಂಡ್ ಅಥವಾ ನಿಮಿಷವಲ್ಲ. 1 ಗಂಟೆಯೂ ಸಹ ಮಹಾನ್ ಆಗಿದೆ, 1 ಗಳಿಗೆಯೂ ಸಹ ಮಹಾನ್ ಆಗಿದೆ. ಮತ್ತು ಸಂಕಲ್ಪ ಈ ಸಮಯದ್ದು, ಈ ಸಮಯದ 1 ಜನ್ಮದ್ದು ಏನಿದೆ ಇದು ವಿಶೇಷ ಆಧಾರವಾಗಿದೆ. ನೋಡಿ, ಏನು ಯೋಗ ಮಾಡ್ತೀರಾ ಆಗ ಮನ್ಮನಾಭವ ಅಂತ ಹೇಳಲಾಗತ್ತೆ. ಇದು ಆಧಾರವಾಗಿದೆ, ತಳಪಾಯವಾಗಿದೆ, ಫೌಂಡೇಶನ್ ಅನೇಕ ಜನ್ಮಗಳಿಗಾಗಿ. ಮನಸ್ಸಿನ ಕೆಲಸವಾಗಿದೆ ಸಂಕಲ್ಪ ಮಾಡುವುದು. ಸಂಕಲ್ಪ ಮೂಲಕವೇ ನೆನಪಿನ ಯಾತ್ರೆಯ ಅನುಭೂತಿ ಮಾಡುತ್ತೀರಾ. 1-2ರಲ್ಲಿಯೂ ಕೂಡ ಭಿನ್ನ ಭಿನ್ನ ಸಂಕಲ್ಪಗಳನ್ನು ಕೊಟ್ಟು ಅಭ್ಯಾಸ ಮಾಡಿಸಲಾಗತ್ತೆ ಅಲ್ವಾ? ಅಂದಾಗ ಎಲ್ಲರೂ ಚೆಕ್ ಮಾಡಿಕೊಳ್ಳಿ. ಸಮಯದ ತೀವ್ರತೆ ಪೂರ್ತಿ ದಿನದಲ್ಲಿ ನಡೆಯುತ್ತಾ, ತಿರುಗಾಡುತ್ತಾ, ಕರ್ಮ ಮಾಡುತ್ತಾ, ಸಂಬಂಧ ಸಂಪರ್ಕದಲ್ಲಿ ಬರುತ್ತಾ ಅಮೂಲ್ಯ ರೂಪದಿಂದ ಇದೆಯಾ? ಏಕೆಂದರೆ ಸಮಯ ಅಮೂಲ್ಯವಾಗಿದೆ. ಸಂಕಲ್ಪಗಳು ಸರ್ವಶಕ್ತಿವಂತರನ್ನಾಗಿ ಮಾಡುತ್ತವೆ. ಅಂದಾಗ ಬಾಪ್ದಾದ ಬಾರಿಗೂ ಹೇಳುತ್ತಾರೆ, ಏ ಬಾಪ್ದಾದರವರ ಮುದ್ದು ಮಕ್ಕಳೇ, ಹೃದಯದಲ್ಲಿ ಸಮಾವೇಶವಾಗುವಂತಹ ಮಕ್ಕಳೇ, ಈಗ ವ್ಯರ್ಥದ ಖಾತೆಯನ್ನು ಸಮಾಪ್ತಿ ಮಾಡಿ ಸಫಲ ಮಾಡಿಕೊಳ್ಳಿ. ಸಫಲ ಮಾಡಿಕೊಳ್ಳುವುದೇ ಸಫಲತೆಯಾಗಿದೆ. 1 ಸೆಕೆಂಡು ಹೋಯಿತು ಎಂದು ಯೋಚಿಸಬೇಡಿ. ಪ್ರತಿ ಸೆಕೆಂಡು, ಪ್ರತಿ ಸಂಕಲ್ಪವನ್ನು ಸಫಲ ಮಾಡಿಕೊಳ್ಳಿ. ಅಷ್ಟು ಗಮನ ತಮ್ಮ ಮೇಲೆ ತಾವು ಇಟ್ಟುಕೊಳ್ಳಬೇಕು.
ಸಮಯವನ್ನು ಯೋಚನೆ ಮಾಡಬೇಡಿ, ಅಷ್ಟು ಸಮಯ ಫಾಸ್ಟ್ ಆಗ್ತಾ ಇದೆ ಅಂದ್ಬಿಟ್ಟು ಆಗತ್ತೆ. ಈಗ ಬಾಪ್ದಾದರವರು ಪ್ರತಿಯೊಬ್ಬರಿಂದ ಸೋಮಾರಿತನವನ್ನು ಅಂದರೆ ಹುಡುಗಾಟಿಕೆತನವನ್ನು ತೆಗೆದುಕೊಳ್ಳಲು ಬಯಸುತ್ತಾರೆ. ಇದನ್ನು ಕೇಳಲಿಕ್ಕೆ ಬಯಸೋದಿಲ್ಲ. ನಾನು ತಿಳ್ಕೊಂಡೇ ಇರಲಿಲ್ಲ, ನನಗೆ ಗೊತ್ತೇ ಇರಲಿಲ್ಲ, ನಾನು ಯೋಚನೆ ಮಾಡಿರಲಿಲ್ಲ, ಇದು ಕೇಳಲಿಕ್ಕೆ ಬಯಸಲ್ಲ. ಈಗ ವರ್ಷವೂ ಸಹ ಹೊಸದು ಬರಲಿದೆ ಅಂದಾಗ ಹೊಸ ವರ್ಷ ಪ್ರಾರಂಭವಾಗುವ ಮುನ್ನ ಬ್ರಾಹ್ಮಣ ಸಂಸಾರದಿಂದ ಸೋಮಾರಿತನದ ಜೊತೆಯಲ್ಲಿ ಆಲಸ್ಯ, ಹುಡುಗಾಟಿಕೆ, ಈ ಆಲಸ್ಯವೂ ಕೂಡ ಭಿನ್ನ ಭಿನ್ನ ಪ್ರಕಾರದ್ದು ಇದೆ. ಹುಡುಗಾಟಿಕೆ ಅಥವಾ ಸೋಮಾರಿತನದ ಜೊತೆಯಲ್ಲಿ ಆಲಸ್ಯವೂ ಇದೆ. ಇದು ಭಿನ್ನ ಭಿನ್ನ ಪ್ರಕಾರದ್ದು ಇದೆ. ಈಗ ಇದರ ವರ್ಷ ಪೂರ್ತಿ ಆಗುವುದರಲ್ಲಿ ಸಮಯ ಇದೆ ಅಲ್ವಾ? ಅಭ್ಯಾಸ ಈಗಲಿಂದಲೇ ಶುರು ಮಾಡಿ. ವರ್ಷ ಪೂರ್ಣ ಆಗುವ ಮುನ್ನ ಇನ್ನೂ ತುಂಬ ಟೈಮ್ ಇದೆ. ಇದರಲ್ಲಿ ಈಗಲೇ ಅಭ್ಯಾಸ ಶುರು ಮಾಡಿ. ಯಾವಾಗ ಹೊಸ ವರ್ಷ ಶುರು ಆಗತ್ತೆ ಆಗ ಧೈರ್ಯ ಇಟ್ಟುಕೊಂಡು ಸಂಕಲ್ಪ ಮಾಡಬೇಕು, ಇದಕ್ಕೆ ವಿದಾಯಿ ಕೊಡಬೇಕು. ವರ್ಷದ ಜೊತೆಗೆ ಇದಕ್ಕೂ ಸಹ ವಿದಾಯಿ ಕೊಡಬೇಕು. ಕೊಡಬಹುದಾ? ಕೊಡಲಿಕ್ಕಾಗತ್ತಾ? ಯಾರು ಕೊಡಲಿಕ್ಕಾಗತ್ತೆ ಅವ್ರ ಕೈ ಮೇಲ್ ಮಾಡಿ. ಎಲ್ಲರೂ ಕೈ ಎತ್ತಿದ್ರು. ವಾಹ ಮಕ್ಕಳೇ, ವಾಹ್ ಅಂತಾರೆ ಬಾಬ್ರವರು. ಕೈ ಎತ್ತುವುದರಲ್ಲಂತೂ ಬಾಬ್ದಾದರವರಿಗೆ ಬಹಳ ಖುಷಿ ಪಡಿಸ್ಬಿಡ್ತೀರಾ. ಬಾಬ್ದಾದರವ್ರು ನೋಡ್ತಿದ್ದಾರೆ, ಬಹಳಷ್ಟು ಜನ ಮಕ್ಕಳು ಕೈ ಎತ್ತಿಸಿದರ ರಿಟರ್ನ್ ಮಾಡುವಂತಹದ್ದು ನೆನಪಿರುತ್ತೆ. ಮತ್ತು ಯಾವುದೇ ನೆನಪಿಟ್ಕೊಳ್ಳೋದ್ರಲ್ಲಿ ಸೋಮಾರಿಗಳಾಗ್ಬಿಡ್ತೀರಾ. ಬಾಬ್ದಾದರವರ ಜೊತೆ ಸಂಭಾಷಣೆಯೂ ಸಹ ಬಹಳ ಚೆನ್ನಾಗಿ ಮಾಡುತ್ತೀರಾ. ಆಗ್ಬಿಡತ್ತೆ ಬಾಬಾ, ನೀವು ನೋಡಿ ಬಾಬಾ, ಈಗ ಆಗ್ಬಿಡತ್ತೆ ಬಾಬಾ, ಈಗ ಆಗತ್ತೆ ಬಾಬಾ. ಬಾಬ್ದಾದರವರು ಸಹ ಆ ರೀತಿ ಹುಡುಗಾಟಿಕೆಯಲ್ಲಿ ಬರುವ ಸೋಮಾರಿತನದಲ್ಲಿ ಬರುವಂತಹ ಮಕ್ಕಳ ಮಾತುಗಳನ್ನು ಕೇಳಿ ನಗುತ್ತಾರೆ. ಏನು ಮಾಡೋದು, ಇನ್ನೇನು ಮಾಡಲಿಕ್ಕಾಗತ್ತೆ ಎಂದು. ಸರಿ, ಯೋಚಿಸ್ತೀರಾ ಮಾಡಬೇಕು 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 ಅಂತ. ಇದು ತುಂಬ ಯೋಚಿಸ್ತೀರಾ. ಆದರೆ ಮಾಡ್ತಿದ್ದೀವಾ ಮಾಡ್ತಾ ಇಲ್ವಾ ಅದರಲ್ಲಿ ಚೆಕ್ಕಿಂಗ್ ಮಾಡ್ಕೊಳ್ಬೇಕಲ್ವ. ಅದರಲ್ಲೇನು ಹೇಳೋದು? ಸೋಮಾರಿಗಳಾಗ್ಬಿಡ್ತೀರಾ. ಮಾಡೋದ್ರಲ್ಲಿ ಸೋಮಾರಿಗಳಾಗ್ಬಿಡ್ತೀರಾ. ಬರೀ ಯೋಚನೆ ಮಾಡ್ತೀರಾ ಅಷ್ಟೇ ಅಂತಾರೆ ಬಾಬ್ರವರು. ಇಂದು 4 ಕಡೆಯ ಮಕ್ಕಳು ಬಾಬ್ದಾದರವ್ರು ಕೇಳ್ತಿದ್ದಾರೆ, ಯಾರು ತಮ್ಮ ದೇಶದಲ್ಲಿ ತಮ್ಮ ಸ್ಥಾನದಲ್ಲಿ ಬಾಬನ ಮಿಲನ ಮಾಡುತ್ತಿದ್ದೀರಾ, ನೋಡುತ್ತಿದ್ದೀರಾ, ಅಲ್ಲಿಯೂ ಸಹ ಚೆನ್ನಾಗಿ ಬಾಬನ ಮಿಲನ ಆಗ್ತಾ ಇದೆ, ಕೇಳಿಸ್ಕೊಳ್ತಿದ್ದೀರಾ, ಬಾಬ್ರೂರನ್ನು ನೋಡ್ತಾ ಇದ್ದೀರಾ. ಬಾಬ್ದಾದ ಸನ್ಮುಖದಲ್ಲಿ ಬರುವಂತಹ ಮಕ್ಕಳು ಮತ್ತು ತಮ್ಮ ತಮ್ಮ ಸ್ಥಾನಗಳಲ್ಲಿದ್ದು ಕೇಳುವಂತಹ ನೋಡುವಂತಹ ಮಕ್ಕಳಿಗೆ ಇದನ್ನೇ ಹೇಳುತ್ತಾರೆ. ಈಗ ಪುರುಷಾರ್ಥವನ್ನು, ಸಂಕಲ್ಪವನ್ನು ಮತ್ತು ಸಂಗಮದ ಸಮಯವನ್ನು ಅಂಡರ್ಲೈನ್ ಮಾಡಿಕೊಳ್ಳಿ. ಎಲ್ಲ ಮಕ್ಕಳು ಪ್ರೀತಿಯಲ್ಲಿ ಮೆಜಾರಿಟಿ ಪಾಸ್ ಆಗಿದ್ದೀರಾ. ಪ್ರೀತಿಯ ಆಧಾರದ ಮೇಲೆ ತಮ್ಮ ಒಳ್ಳೆಯ ಪ್ರೋಗ್ರೆಸ್ಸು ಮಾಡಿಕೊಳ್ಳುತ್ತಿದ್ದೀರಾ. ಪ್ರೀತಿಯ ಕಾರಣ ಬಾಬನ ಪ್ರೀತಿಯ ರೆಸ್ಪಾಂಡ್ ಸಿಗುವ ಕಾರಣ ಮುಂದುವರಿಯುತ್ತಿದ್ದೀರಾ. ಆದರೆ ಬಾಬಾ ತಿಳಿದುಕೊಳ್ಳುತ್ತಾರೆ ಹೇಗೆ ಪ್ರೀತಿಯಲ್ಲಿ ಅನುಭವಿಗಳಾಗಿ ಮುಂದುವರಿಯುತ್ತಿದ್ದೀರಾ. ಹಾಗೆಯೇ ನೆನಪಿನ ಸಬ್ಜೆಕ್ಟಲ್ಲಿ ಅನೇಕ ಜನ್ಮಗಳ ವಿಕರ್ಮ ವಿನಾಶ ಮಾಡಿಕೊಳ್ಳುವುದರಲ್ಲಿ ಮತ್ತಷ್ಟು ಗಮನ ಕೊಡಿ. ಏಕೆ? ವಿಕರ್ಮ ಅಂತೂ ವಿನಾಶ ಆಗತ್ತೆ, ಜೊತೆಗೆ ನಡೀತೀರಾ. ಇಲ್ಲ ಅಂದರೆ, ಒಂದು ವೇಳೆ ವಿಕರ್ಮ ವಿನಾಶ ಆಗಲಿಲ್ಲ ಅಂದರೆ ಹಿಂದೆ ಬರುತ್ತೀರಾ. ಮತ್ತು ಬಾಬಾ ತಿಳಿದುಕೊಳ್ಳುತ್ತಾರೆ ಪ್ರೀತಿಯ ರೆಸ್ಪಾಂಡ್ ಇದೇನಿದೆ, ಪ್ರೀತಿ ಇರುವಂತಹ ಆತ್ಮ ಹೇಳಬೇಕು, ಮಾಡಲೇಬೇಕು ಅಂದರೆ ಬಾಬ್ರವರ ಜೊತೆ ಪ್ರೀತಿ ಇದ್ದೇ ಇದೆ ಎಂದು ಬಾಬಾ ಬಯಸ್ತಾರೆ. ಯಾವಾಗ ಮಕ್ಕಳಿಗೆ ಪ್ರೀತಿ ಬಾಬನ ಜೊತೆ ಇದೆ ಅಂದಾಗ ಜೊತೆಗಿರಬೇಕಲ್ವಾ. ರಾಜಧಾನಿಯಲ್ಲಿಯೂ ಸಹ ಬ್ರಹ್ಮ ಬಾಬರವರ ಜೊತೆಯಲ್ಲಿ ಬರಬೇಕಲ್ವಾ. ರಾಜಧಾನಿಯಲ್ಲಿ ಬರುವುದು ಎಂದರೆ ಅರ್ಥ ರಾಯಲ್ ಫ್ಯಾಮಿಲಿಯಲ್ಲಿ ಬರುವುದು. ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವುದಿಲ್ಲ ತಂದೆಯ ಜೊತೆಯಲ್ಲಿ, ಆದರೆ ರಾಯಲ್ ಫ್ಯಾಮಿಲಿಯ ಸಾಥಿಯಂತೂ ಆಗುತ್ತೀರಾ. ಬಾಬ್ದಾದ ಮೊದಲೇ ಹೇಳಿದ್ದಾರೆ ಹೇಗೆ ಇದನ್ನು ಗುರುತಿಸೋದು, ರಾಜಧಾನಿಯಲ್ಲಿ ರಾಯಲ್ ಫ್ಯಾಮಿಲಿಯಲ್ಲಿ ಬರ್ತೀರಾ ಅಂತ. ಎಂದಿನಿಂದ ತಾವು ಬಂದಿದ್ದೀರಾ, ಎಷ್ಟು ಆಯುಷ್ಯ ನಿಮ್ಮದು ಜ್ಞಾನ ಮಾರ್ಗದಲ್ಲಿ ನಡೆದಿದೆ, ಅಷ್ಟು ಸಮಯದಲ್ಲಿ ಒಂದು ವೇಳೆ ತಾವು ಬಾಬ್ದಾದರವರ ಹೃದಯ ಸಿಂಹಾಸನ ಅಧಿಕಾರಿಯಾಗಿದ್ದಿದ್ದೇ ಆದರೆ ಜಾಸ್ತಿ ಸಮಯ ಯಾರು ಹೃದಯ ಸಿಂಹಾಸನ ಅಧಿಕಾರಿಗಳಾಗಿದ್ರಿ, ಬಾಬನ ಹೃದಯದಲ್ಲಿ ಇದ್ರಿ,
ದೇಹರೂಪಿ ಮಣ್ಣಿನ ಮೇಲೆ ಕಾಲಿಟ್ಟಿಲ್ಲ. ಅವರು ಅದರ ಅನುಸಾರವಾಗಿ ರಾಯಲ್ ಫ್ಯಾಮಿಲಿಯಲ್ಲಿ ಸಮೀಪ ಸಂಬಂಧದಲ್ಲಿ ಇರುತ್ತೀರಾ, ರಾಯಲ್ ಪರಿವಾರದವರಾಗಿ ಇರುತ್ತೀರಾ ಅಂದಾಗ ಪ್ರೀತಿ ಇದೆಯಾ? ಪ್ರೀತಿ ಇರುವಂತಹವರ ಜೊತೆ ನಿಭಾಯಿಸುವುದರಲ್ಲಿ ಹಿಂದೆ ಹೋಗಬಾರ್ದು. ಯಾರು ಹೃದಯ ಸಿಂಹಾಸನ ಅಧಿಕಾರಿಗಳಾಗಿರುತ್ತಾರೆ ಅವರು ದ್ವಾಪರ ಕಲಿಯುಗದಲ್ಲಿಯೂ ಸಹ ಸಂಬಂಧದಲ್ಲಿ ಇರುತ್ತಾರೆ, ಸಮೀಪ ಇರುತ್ತಾರೆ. ಆದ್ದರಿಂದ ಪ್ರೀತಿ ನಿಭಾಯಿಸುವವರು ಸದಾ ಹೃದಯ ಸಿಂಹಾಸನ ಅಧಿಕಾರಿಗಳಾಗಿ ಇರ್ತಾರೆ. ಇರಿ ಅಂತಾರೆ ಬಾಬಾ. ಮತ್ತು ಜೊತೆಗೆ ಜನ್ಮ ಜನ್ಮಾಂತರಗಳ ಹಕ್ಕನ್ನು ಪಡೆದುಕೊಳ್ಳಿ. ಆದ್ದರಿಂದ ಬಾಬ್ದಾದ ಪ್ರತಿಯೊಬ್ಬ ಮಗುವಿಗೂ ಪ್ರೀತಿ ಮಾಡುತ್ತಾರೆ. ಬಾಬರವರು ಸರ್ಟಿಫಿಕೇಟ್ ಕೊಟ್ಟರು, ಪ್ರೀತಿಯ ಸಬ್ಜೆಕ್ಟಲ್ಲಿ ತಾವೆಲ್ಲರೂ ಮೆಜಾರಿಟಿ ಮಕ್ಕಳು ಪಾಸ್ ಆಗಿದ್ದೀರಾ. ಈಗ ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಪಾಸ್ ಆಗಬೇಕು, ಪಾಸಾಗಿ ಇರಬೇಕು. ಅಂದರೆ ಉತ್ತೀರ್ಣರೂ ಆಗಬೇಕು, ಸಮೀಪವೂ ಇರಬೇಕು. ಮೊದಲ ಬಾರಿ ಯಾವ ಮಕ್ಕಳು ಬಂದಿದ್ದೀರಾ ಅವರು ಎದ್ದೊಳಿ. ಮೊದಲ ಬಾರಿ ಬಂದಿದ್ದೀರಾ? ಅರ್ಧ ಕ್ಲಾಸ್ ಹೊಸಬರೇ ಇದ್ದಾರೆ, ಫಸ್ಟ್ ಟೈಮ್ ಬಂದಿರುವವರು. ಬಾಬ್ದಾದರವರು ಬಂದಿರುವಂತಹ ಮಕ್ಕಳಿಗೆ ವೆಲ್ಕಮ್ ಮಾಡ್ತಿದ್ದಾರೆ. ಶುಭಾಶಯಗಳು, ಸ್ವಾಗತ ಅಂತಾರೆ ಬಾಬಾ. ಮೊದಲ ಬಾರಿ ಬಂದಿರುವುದಕ್ಕೆ ತಮಗೆ ಶುಭಾಶಯಗಳು. ಭಲೆ ಲೇಟಾಗಿ ಬಂದಿದ್ದೀರಾ, ಆದರೆ ಮತ್ತೆಯೂ ಸಹ ಟೂ ಲೇಟ್ಗಿಂತ ಮುಂಚೆ ಬಂದಿದ್ದೀರಾ. ಈಗ ಈ ಅಟೆನ್ಷನ್ ಇಟ್ಟುಕೊಳ್ಳಬೇಕು. ಸ್ವಲ್ಪ ಸಮಯದಲ್ಲಿ ತೀವ್ರ ಪುರುಷಾರ್ಥಿಗಳಾಗಿ ತಮ್ಮ ಭವಿಷ್ಯವನ್ನು ಎಷ್ಟು ವೃದ್ಧಿ ಮಾಡಿಕೊಳ್ಳಲು ಬಯಸುತ್ತೀರಾ, ತೀವ್ರ ಪುರುಷಾರ್ಥದ ಮೂಲಕ ಅಷ್ಟು ಮಾಡಿಕೊಳ್ಳಬಹುದು, ಮುಂದುವರಿಬಹುದು. ಏಕೆಂದರೆ ಮತ್ತೆಯೂ ಈಗಲೂ ಸಹ ಪುರುಷಾರ್ಥ ಮಾಡಲು ಮಾರ್ಜಿನ್ ಇದೆ. ಎಷ್ಟು ತಾವು ಮುಂದುವರಿಯಲು ಬಯಸುತ್ತೀರಾ ಅಷ್ಟು ಮುಂದುವರಿಯಬಹುದು. ಬಾಬ್ದಾದ ಮತ್ತು ಈ ದೈವಿ ಪರಿವಾರ ನಿಮಗೆ ಜೊತೆಯಲ್ಲಿ ಮುಂದುವರಿಯಲು ವೈಬ್ರೇಷನ್ಸ್ ಕೊಡ್ತಾರೆ. ಬಾಬನೂ ಕೊಡ್ತಾರೆ, ಪರಿವಾರದವರು ಕೊಡ್ತಾರೆ. ಆದ್ದರಿಂದ ಮುಂದುವರಿಯಿರಿ, ಸಾಹಸ ಇಟ್ಟುಕೊಳ್ಳಿ. ಸಾಹಸ ನಿಮ್ಮದಾದರೆ ಸಹಯೋಗ ಬಾಬಾರವರದು, ಪರಿವಾರದ್ದು. ಮುಂದುವರಿಯಿರಿ, ಸರಿಯಲ್ವಾ? ಮಾಡಿ ಮುಂದುವರಿಯಿರಿ, ಒಳ್ಳೆಯದು. ಮಧುಬನ ನಿವಾಸಿಯರ ಜೊತೆ ಬಾಬಾ ಮಾತಾಡ್ತಾ ಹೇಳ್ತಾರೆ, ಮಧುಬನದವರಂತೂ ಅದೃಷ್ಟವಂತರಾಗಿದ್ದೀರಾ. ಸ್ವಲ್ಪ ಸಂಘಟನೆಯನ್ನು ಪಕ್ಕಾ ಮಾಡಿಕೊಂಡು ಸಾಥಿಯರನ್ನಾಗಿ ಮಾಡಿಕೊಳ್ಳಿ. ಬೇರೆ ಯಾವುದರಲ್ಲೋ ಸಾಥಿಯರಾಗಬಾರ್ದು, ಇದರಲ್ಲಿ ಪರಸ್ಪರದಲ್ಲಿ ಸಾಥಿಯರನ್ನಾಗಿ ಮಾಡಿಕೊಂಡು ಮೊದಲ ನಂಬರ್ ಮಧುಬನದವರು ತೆಗೆದುಕೊಳ್ಳಬೇಕು. ತೆಗೆದುಕೊಳ್ಳುತ್ತೀರಾ? ಕಳೆದದ್ದು ಕಳೆದು ಹೋಯಿತು, ಏನೆಲ್ಲ ಆಯಿತು ಎಲ್ಲರೂ ನೋಡಿದ್ರು, ಕೇಳಿದ್ರು. ಮಧುಬನದವರಿಗಂತೂ ಬಹಳ ಸುವರ್ಣ ಅವಕಾಶ ಸೇವೆ ಮಾಡಲಿಕ್ಕೋಸ್ಕರ. ಮಧುಬನದಲ್ಲಿ ಎಲ್ಲರೂ ಬಂದಿದ್ದಾರೆ. ಮಧುಬನದವರು ಒಂದು ವೇಳೆ ಮಧುಬನದವರನ್ನು ಮೀಟ್ ಮಾಡಿದ್ರೆ ಖುಷಿ ಪಡ್ತಾರೆ. ಈ ರೀತಿ ಅಲ್ಲ, ಪಾಂಡವ ಭವನ ಬೇರೆ ಅಥವಾ ಆ ಸ್ಥಾನ ಬೇರೆ, ಈ ಸ್ಥಾನ ಬೇರೆ ಅಲ್ಲ. ಮಧುಬನ ಎಲ್ಲ ಒಂದೇ. ಶಾಂತಿವನ ಇರಲಿ, ಪಾಂಡವ ಭವನ ಇರಲಿ, ಜ್ಞಾನ ಸರೋವರ ಇರಲಿ, ಪೀಸ್ ಪಾರ್ಕ್ ಇರಲಿ, ತಪೋವನ ಇರಲಿ, ಮಾನಸರೋವರ ಇರಲಿ, ಆನಂದ ಸರೋವರ ಇರಲಿ, ಮನ್ಮೋಹಿನಿ ಇರಲಿ, ಯಾವುದು ಇದ್ದರೂ ಎಲ್ಲವೂ ಸೇರಿ ಮಧುಬನ. ಮಧುಬನದವರು ತಿಳ್ಕೊಂಡಿದ್ದೀರಾ ಮಾಡ್ತೀವಿ ಅಂತ? ಕೈ ಎತ್ತಿ. ಯಾರು ಮಾಡ್ತೀರಾ? ಎಲ್ಲರೂ ಕೈ ಎತ್ತಿ. ಯಾರು ತಿಳ್ಕೊಂಡಿದ್ದೀರಾ ಇದೇನು ದೊಡ್ಡ ಮಾತಲ್ಲ ಎಂದು? ಬಾಬ್ ದಾದಿಯರೂ ಇದ್ದಾರೆ ಅಂದಾಗ ದೊಡ್ಡ ಮಾತಿಲ್ಲ. ದಾದಿಯರೇನು ತಿಳ್ಕೊಂಡಿದ್ದೀರಾ? ಮಧುಬನದವರು ನಂಬರ್ 1 ತಗೊಳ್ತೀರಾ ಅಲ್ವಾ? ಸರಿನಾ? ಬಾಬರವರು ಇದನ್ನು ಮಾಡಿ ತೋರಿಸುವುದಕ್ಕೋಸ್ಕರ ಎಲ್ಲರಿಗೂ ಹೇಳ್ತಿದ್ದಾರೆ. ಆದರೆ ಮಧುಬನ ಎಲ್ಲರೂ ಮಾಡಬೇಕು ಅಂತ ಹೇಳುತ್ತಿದ್ದಾರೆ, ಆದರೆ ಮಧುಬನದವರು ಮಾಡಬೇಕು ಫಸ್ಟ್, ನಂಬರ್ 1. ಮಧುಬನ ಅಂತೂ ಮಧುಬನವೇ. ತಾವೆಲ್ಲರೂ ವೈಬ್ರೇಷನ್ ಕೊಡಬೇಕು, ಆಗಿಬಿಡತ್ತೆ. ದೊಡ್ಡ ಮಾತಲ್ಲ. ವಿಘ್ನದ ಹೆಸರು ಗುರುತು ಇರಬಾರ್ದು. ಸರಿ, ಏನೋ ಒಂದು ಮಾತು ಬಂತು, ಇಲ್ಲೇಂದೇನು ಮಾಡಿಕೊಂಡ್ರಿ, ಖತಮ್, ಸಮಾಪ್ತಿ ಮಾಡಿ. ಸ್ವಲ್ಪ ಸಮಯಕ್ಕೆ ಮೊದಲು ಯಾವಾಗ ದಾದಿ ಇದ್ದರು ಆಗ ಒಂದು ಬಾರಿ ಎಲ್ಲರಿಗೂ ಈ ಪಾಠವನ್ನು ಪಕ್ಕಾ ಮಾಡಿಸಿದ್ರು. ಹಾಜಿ ಪಾತ್ರವನ್ನು ಪಕ್ಕಾ ಮಾಡಿಸಿದ್ರು ದಾದೀಜಿಯವರು. ನಾ ಆಗಲ್ಲ ಎಂಬ ಶಬ್ದನೇ ಇಲ್ಲ, ಹಾಜಿ. ಆಯಿತು ಬಾಬಾ ಮಾಡ್ತೀವಿ, ಹಾಜಿ.
ತುಂಬ ಒಳ್ಳೆಯದು. ಮಧುಬನ ಫಸ್ಟ್ ನಂಬರ್ ತಗೋಬೇಕು. ಬಾಬ್ದಾದರವರಿಗೆ ಮಧುಬನದ ಬಗ್ಗೆ ನಶೆ ಇದೆ, ಹೆಮ್ಮೆ ಇದೆ. ಪ್ರತಿಯೊಂದು ಝೋನ್ನವ್ರಿಗೂ ಹೆಮ್ಮೆ ಇದೆ ಅಲ್ವಾ, ನಶೆ ಇದೆ ಅಲ್ವಾ. ಈಗ ಮಧುಬನ ಎದುರುಗಡೆ ಬರಬೇಕು. ಆದರೆ ಬಾಬ್ದಾದ ಎಲ್ಲ ಝೋನ್ನವ್ರಿಗೆ ಹೇಳ್ತಾರೆ, ಹಾಜಿ ಮಧುರ ಆತ್ಮ. ಈ ಪಾಠವನ್ನು ಎಲ್ಲರೂ ಪಕ್ಕ ಮಾಡ್ಕೊಂಡಿದ್ದೀರಾ? ಪಕ್ಕನ ಇನಾಮಂತೂ ಮಧುಬಂದವ್ರು ತಗೊಳ್ಬೇಕು ಅಲ್ವಾ. ಪ್ರತಿ ಸೆಕೆಂಡಲ್ಲಿ ಕಳೆದು ಹೋಗಿರುವುದನ್ನು ಕಳೆದು ಬಿಡಿ. ಆಗತ್ತಾ? ಸರಿ, ಪುರುಷಾರ್ಥಿಗಳಾಗಿದ್ದೀರಾ, ಆಗಿಬಿಡತ್ತೆ. ಆದರೆ ಕಳೆದು ಹೋಗಿರುವುದನ್ನು ಕಳೆದು ಮುಂದುವರಿಯಿರಿ, ಹಾರ್ತಾ ಹೋಗಿ. ಹಾರುವಂತಹವರು ಹಿಂದೆ ಇರುವಂತಹವರನ್ನು ಬಿಟ್ಟು ಬಿಡ್ತಾರೆ, ಆಗಲೇ ಅವರು ಹಾರ್ತಾರೆ ಅಲ್ವಾ. ತುಂಬ ಒಳ್ಳೆಯದು. ಈಗ ಗುಜರಾತ್ನವರು ಏನಾದರೂ ನವೀನತೆ ಮಾಡಿ. ಬಾಬ್ದಾದರವರು ದಿಲ್ಲಿಯವರಿಗೂ ಹೇಳಿದ್ರು ನವೀನತೆ ಮಾಡಿ ಈಗ ಎಂದು. ಬಾಬ್ದಾದರವರಿಗೆ ಸಮಾಚಾರ ಸಿಕ್ಕಿದೆ. ಈಗ ಯೂತ್ಸು ವಿದೇಶ ಮತ್ತು ದೇಶ ಎಲ್ಲರೂ ಸೇರಿ, ದೇಶ ಮತ್ತು ವಿದೇಶದ ಯುವಕರೆಲ್ಲ ಸೇರಿ ಏನು ಆರಂಭ ಮಾಡಿದ್ದೀರಾ, ಅದರಲ್ಲಿ ಒಳ್ಳೆಯ ರಿಸಲ್ಟು ಬರುತ್ತೆ. ಈಗ ಹೊಸ ಅನ್ವೇಷಣೆಯನ್ನು ಪ್ರಾರಂಭ ಮಾಡಿ. ಆದರೆ ಭಾರತ ಮತ್ತು ವಿದೇಶ ಇಬ್ಬರು ಸೇರಿ ಮತ್ತಷ್ಟು ಚಮತ್ಕಾರ ಮಾಡಬಹುದು. ಈಗಂತೂ ಆರಂಭ ಮಾಡಿದ್ದೀರಾ, ಆದರೆ ದೆಹಲಿಯವರು ಸಾಹಸ ಚೆನ್ನಾಗಿಟ್ಟುಕೊಂಡಿದ್ದೀರಾ, ಶುರು ಮಾಡಿದ್ದೀರಾ. ಈಗ ವಿಶ್ವದಲ್ಲಿ ಇದು ಹರಡಬೇಕು. ವಿದೇಶ ಮತ್ತು ದೇಶ ಸೇರಿ ಒಂದು ಬ್ರಾಹ್ಮಣ ಪರಿವಾರವಾಗಬೇಕು ಮತ್ತು ವಿಶ್ವದ ಮುಂದೆ ವಿಶ್ವವನ್ನೂ ಸಹ ಒಂದು ಮಾಡಬೇಕು. ಶುರು ಅಂತೂ ಆಗಿಬಿಟ್ಟಿದೆ ಅಲ್ವಾ. ಈಗ ಬೇರೆ ದೇಶದಲ್ಲಿರುವವರು ಕೂಡ ಮುಂದುವರಿತಾ ಇದ್ದಾರೆ ಜ್ಞಾನ ಮಾರ್ಗದಲ್ಲಿ. ಬೇರೆ ದೇಶ ಬೇರೆ ಧರ್ಮ ಇದ್ದರೂ ಸಹ ಈ ಜ್ಞಾನ ಆಧ್ಯಾತ್ಮಿಕವಾಗಿರುವ ಕಾರಣದಿಂದಾಗಿ ಎಲ್ಲರಿಗೂ ಇಷ್ಟ ಆಗತ್ತೆ. ಆದರೆ ಈಗ ಅಂತಹ ದೊಡ್ಡ ಪ್ರೋಗ್ರಾಮ್ ಮಾಡಿ, ಅದರಲ್ಲಿ ಮುಖ್ಯ ದೇಶಗಳಿಂದ ಬರಬೇಕು, ವಿಶ್ವದಲ್ಲಿ ಇದು ಪ್ರಸಿದ್ಧ ಆಗಬೇಕು. ಆಗ ಒಬ್ಬ ತಂದೆಗೆ ಮಕ್ಕಳು ಪರಸ್ಪರದಲ್ಲಿ ಸಹೋದರ ಸಹೋದರಿಯರಾಗಿದ್ದೇವೆ, ಬ್ರದರ್ಹುಡ್ಡು ಸಿಸ್ಟರ್ಹುಡ್ಡು, ಇದು ಈ ಶಬ್ದ ಹರಡಬೇಕು. ನಾವೆಲ್ಲರೂ ಸಹೋದರ ಸಹೋದರಿಯರು ಎಂಬ ಶಬ್ದ ಹರಡಬೇಕು. ಒಂದೇ ವೇದಿಕೆಯ ಮೇಲೆ ಎಲ್ಲ ಕಡೆಯ ಜನರ ವಿಶೇಷ ಅನುಭವ ಆಗಬೇಕು. ಪ್ಲ್ಯಾನ್ ಅಂತೂ ಮಾಡ್ತಾ ಇದ್ದೀರಾ ಎಲ್ಲರೂ. ಈಗ ಬೇಹದ್ದಿನಲ್ಲಿ ಹೋಗಬೇಕಾಗಿದೆ. ಎಲ್ಲರಿಗೂ ಗೊತ್ತಾಗಬೇಕು ಇದು ಒಂದೇ ಭಗವಂತನ ಕುಟುಂಬವಾಗಿದೆ, ಇದು ಪ್ರಸಿದ್ಧವಾಗಬೇಕು. ಬಾಕಿ ಎಲ್ಲರೂ ಯಾರೆಲ್ಲ ಬರ್ತಾರೆ, ಸೇವೆ ಮಾಡ್ತಿದ್ದೀರಾ, ಬರ್ತಿದ್ದೀರಾ, ಸ್ವಪುರುಷಾರ್ಥ ಮಾಡ್ತಿದ್ದೀರಾ, ಇದು ಗಾಡ್ಲಿ ಕಾರ್ಯ ಆಗಿದೆ. ಇದು ಕೂಡ ಪ್ರಪಂಚಕ್ಕೋಸ್ಕರ ಪ್ರಸಿದ್ಧಿ ಆಗಿಬಿಡತ್ತೆ. ಇದು ಒಂದೇ ಪರಿವಾರ ಎಂಬುದು ಪ್ರಸಿದ್ಧ ಆಗಬೇಕು, ಅದನ್ನು ಮಾಡಿ ಅಂತಾರೆ ಬಾಬಾ. ಒಳ್ಳೆಯದು. 4 ಕಡೆಯ ಮಕ್ಕಳಿಗೆ ಬಾಬ್ದಾದ ಈಗ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. ಪ್ರತಿದಿನ ಪ್ರತಿ ಗಂಟೆ ಮುಂದುವರಿಯಲು ಶುಭಾಶಯಗಳು. ಸಮಯ ತಮಗೆ ಕಾಯುತ್ತಿದೆ, ತಾವು ಸಮಯವನ್ನು ಕಾಯುತ್ತಾ ಇಲ್ಲ. ತಾವು ಸಮಯವನ್ನು ಎಷ್ಟು ಸಮೀಪ ತರಲು ಬಯಸುತ್ತೀರಾ ಅಷ್ಟು ಸಮಾಪ್ತಿಯನ್ನು ಸಮೀಪ ತರಬಹುದು. ಸಮಯದ ಸಮಾಪ್ತಿ ಆಯಿತು ಅಂದರೆ ಬಾಬಾ ಹೇಳ್ತಾರೆ ಸಮಾಪ್ತಿಯ ಸಮಯವನ್ನು ಸಮೀಪ ತರಬೇಕು. ಸಮಯ ಬಂದಾಗ ತಯಾರಾಗೋದು ನೀವು ಬ್ರಾಹ್ಮಣರ ಸಂಕಲ್ಪ ಅಲ್ಲ. ನೀವು ಸಮಯವನ್ನು ಸಮೀಪ ತನ್ನಿ. ಸಮಯ ಬಾಬ್ರವ್ರಿಗೆ ಹೇಳತ್ತೆ. ಈಗ ಬ್ರಾಹ್ಮಣ ಆತ್ಮರು ನಾನು ಸಮಯವನ್ನು ಸಮೀಪ ತರಬೇಕೆಂದು. ಪ್ರಕೃತಿಯೂ ಸಹ ಬಾಬ್ರವ್ರಿಗೆ ಹೇಳತ್ತೆ ಈಗ ಸಮಾಪ್ತಿಯನ್ನು ಸಮೀಪ ತನ್ನಿ ಎಂದು. ಅಂದಾಗ ಬಾಬ್ದದ ಏನು ಉತ್ತರ ಕೊಡೋದು ಅವರಿಗೆ? ಏನು ಉತ್ತರ ಕೊಡೋದು? ಸಮಯ ಬಂದುಬಿಟ್ಟಿದೆ, ನಿಮ್ಮ ಕಡೆಯಿಂದ ಏನು ಉತ್ತರ ಕೊಡೋದು? ಸಮಯ ರೆಡಿ ಇದೆ, ನಿಮ್ಮ ಕಡೆಯಿಂದ ಏನು ಉತ್ತರ ಕೊಡಲಿ ಅಂತ ಕೇಳ್ತಿದ್ದಾರೆ ಬಾಬಾ. ಹೇಳಿ, ಏನು ಉತ್ತರ ಕೊಡಲಿ? ಈಗ ಸಮಾಪ್ತಿಯನ್ನು ಸಮೀಪ ತನ್ನಿ ಅಂದರೆ ಅರ್ಥ ಸ್ವಯಂವನ್ನು ಸಂಪೂರ್ಣ ಮಾಡಿಕೊಳ್ಳಬೇಕು. ಏಕೆಂದರೆ ಬಾಬ್ದಾದ ಒಂಟಿಯಾಗಿ ಹೋಗುವುದಿಲ್ಲ, ಮಕ್ಕಳ ಸಹಿತವಾಗಿ ಹೋಗುತ್ತಾರೆ. ಅಂದಾಗ ಡೇಟ್ ಫಿಕ್ಸ್ ಮಾಡಿಕೊಳ್ಬೇಕು. ಎಲ್ಲಿವರೆಗೂ ಮಾಡ್ತೀರಾ? ಯಾವಾಗ ಡೇಟ್ ಫಿಕ್ಸ್ ಮಾಡ್ತೀರಾ? ಎಷ್ಟು ಟೈಮ್ ಬೇಕು? ಕೆಲಸ ಅಂತೂ ಬಾಬಾ ಕೊಟ್ಟಿದ್ದಾರೆ. ಈಗ ಪರಸ್ಪರದಲ್ಲಿ ಕೂಡಿ ಸಲಹೆ ತೆಗೆದುಕೊಳ್ಳಿ. ಬಾಬ್ದಾದ ಉತ್ತರ ಏನು ಕೊಡೋದು ಪ್ರಕೃತಿಗೆ? ಪ್ರಕೃತಿ ತುಂಬ ಪರೇಶಾನ್ ಆಗಿದೆ, ಗೊಂದಲಕ್ಕೆ ಒಳಗಾಗಿದೆ.
ದುಃಖಿ ಆತ್ಮರು ತುಂಬ ಮನಸ್ಸಿನಲ್ಲಿ ಕಿರುಚ್ತಾ ಇದ್ದಾರೆ, ಕೂಗ್ತಾ ಇದ್ದಾರೆ. ಮನಸಾ ಸೇವೆ ಈಗ ಜಾಸ್ತಿ ಹೆಚ್ಚಿಸ್ಕೊಳ್ಳಿ. ಮಾಡ್ತೀರ ಮನಸಾ ಸೇವೆ, ಆದರೆ ಲಗಾತಾರ್ ಹೆಚ್ಚಿಸ್ಕೊಳ್ಬೇಕು, ವೃದ್ಧಿ ಆಗಬೇಕು. ಮತ್ತಷ್ಟು ಹೆಚ್ಚಿಸ್ಕೊಳ್ಳಿ. ಈಗೇನು ಮಾಡ್ತಾ ಇದ್ದೀರಲ್ವ ಅದಕ್ಕಿಂತ ಜಾಸ್ತಿ ಮಾಡಿ. ಏಕೆಂದರೆ ಪ್ರಕೃತಿ ಮತ್ತು ದುಃಖಿ ಆತ್ಮರು ಬಾಬನ ಬಳಿ ಬರ್ತಾ ಇದ್ದಾರೆ, ಕೂಗ್ತಾ ಇದ್ದಾರೆ. ಅಂದಾಗ ನೀವು ಅವರಿಗೆ ಸ್ವಲ್ಪ ಶಾಂತಿ ಮತ್ತು ಸುಖದ ಅನುಭೂತಿ ಮಾಡಿಸ್ರಿ. 1 ಸೆಕೆಂಡಿನ ಶಾಂತಿಯನ್ನು ಅವ್ರು ಬಯಸ್ತಾರೆ. ಸ್ವಲ್ಪ ಶಾಂತಿ ಕೊಟ್ಟು ಬಿಡಿ. ಹೇಗೆ ಬಾಯಾರಿಕೆಯಲ್ಲಿರ್ತಾರೆ ಅಥವಾ ಹಸಿವಿನಲ್ಲಿ ಇರ್ತಾರೆ, ಅವ್ರು ತಿಳ್ಕೊಳ್ತಾರೆ ಏನಾದರೂ ಸ್ವಲ್ಪ ಸಿಕ್ಕಿದ್ರೆ ಸಾಕಪ್ಪ ಅಂತ ಹೇಳಿ. ಸ್ವಲ್ಪ ಸಿಕ್ಕಿದ್ರೂ ಖುಷಿಯಾಗಿಬಿಡ್ತಾರೆ. ಹಾಗೆ ಈಗ ಮನಸಾ ಸೇವೆಯನ್ನು ಸಹ ಹೆಚ್ಚಿಸಿಕೊಳ್ಳಿ. ವಾಚಾ ಸೇವೆಯಂತೂ ನಡೆಯುತ್ತಿದೆ. ಬಾಬ್ದಾದರವರು ಖುಷಿಯಾಗಿದ್ದಾರೆ, ಒಳ್ಳೆಯದು. ಬಾಬ್ದಾದರವರು ಯಾವ ಹೋಮ್ವರ್ಕ್ ಕೊಟ್ಟಿದ್ದಾರೆ ಅದು ನೆನಪಿಟ್ಟುಕೊಳ್ಳಬೇಕು ಮತ್ತು ಬೇರೆಯವರಿಗೂ ನೆನಪು ಮಾಡಿಸಬೇಕು, ಒಳ್ಳೆಯದು. ಬಾಬ್ದಾದರವರ ಹೃದಯ ಸಿಂಹಾಸನ ಅಧಿಕಾರಿ ಮಕ್ಕಳಿಗೆ ವಿಶ್ವ ಕಲ್ಯಾಣದ ಕರ್ತವ್ಯದಲ್ಲಿ ಸದಾ ಮುಂದುವರಿಯುವಂತಹ ಮಕ್ಕಳಿಗೆ ಬಾಬ್ದಾದ ದೃಷ್ಟಿ ಕೊಡುತ್ತಾ ಹೃದಯದ ಪ್ರೀತಿ ಮತ್ತು ಶುಭಾಶಯಗಳು ಕೊಡುತ್ತಿದ್ದಾರೆ. ಶುಭಾಶಯ ಶುಭಾಶಯ. ನಾವು ಮಕ್ಕಳಿಂದನೂ ಬಾಬರವರಿಗೆ ಶುಭಾಶಯಗಳು. ಪ್ರತಿಯೊಬ್ಬ ಮಗು ದೂರ ಕುಳಿತಿದ್ದರೂ ಸಹ ಸನ್ಮುಖದಲ್ಲಿ ಅನುಭವ ಮಾಡುತ್ತಿದ್ದೀರಾ ಮತ್ತು ಬಾಬ್ದಾದ ಎಲ್ಲ ಮಕ್ಕಳಿಗೆ ಹೃದಯದಲ್ಲಿ ಸಮಾವೇಶ ಮಾಡಿಕೊಳ್ಳುತ್ತಾ ಎಲ್ಲ ಮಕ್ಕಳಿಗೆ ನಮಸ್ಕಾರ ಮಾಡ್ತಿದ್ದಾರೆ. ನಮಸ್ತೆ ನಮಸ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧನ್ಯವಾದಗಳು ಬಾಬಾ. ವರದಾನ: ಸ್ನೇಹ ಮತ್ತು ಶಕ್ತಿ ರೂಪದ ಬ್ಯಾಲೆನ್ಸ್ ಮೂಲಕ ಸೇವೆ ಮಾಡುವಂತಹ ಸಫಲತಾ ಮೂರ್ತಿ ಆಗಿರಿ. ಸ್ನೇಹ ಮತ್ತು ಶಕ್ತಿ ರೂಪದ ಬ್ಯಾಲೆನ್ಸ್ ಮೂಲಕ ಸೇವೆ ಮಾಡುವಂತಹ ಸಫಲತಾ ಮೂರ್ತಿ ಆಗಿರಿ. ವರದಾನದ ವಿಶ್ಲೇಷಣೆ: ಹೀಗೆ ಒಂದು ಕಣ್ಣಿನಲ್ಲಿ ತಂದೆಯ ಸ್ನೇಹ, ಮತ್ತೊಂದು ಕಣ್ಣಿನಲ್ಲಿ ತಂದೆಯ ಮೂಲಕ ಸಿಕ್ಕಿರುವ ಕರ್ತವ್ಯ ಸದಾ ಸ್ಮೃತಿಯಲ್ಲಿರಬೇಕು. ಸೇವೆ, ಒಂದು ಕಣ್ಣಲ್ಲಿ ಬಾಬನ ಸ್ನೇಹ, ಮತ್ತೊಂದು ಕಣ್ಣಲ್ಲಿ ಬಾಬನ ಮೂಲಕ ಸಿಕ್ಕಿರುವ ಸೇವೆ ಸದಾ ಸ್ಮೃತಿಯಲ್ಲಿ ಇರಬೇಕು. ಈ ರೀತಿ ಸ್ನೇಹ ಮೂರ್ತಿಯ ಜೊತೆಗೆ ಈಗ ಶಕ್ತಿ ರೂಪವೂ ಆಗಿರಿ. ಸ್ನೇಹದ ಜೊತೆಗೆ ಶಬ್ದಗಳಲ್ಲಿ ಆ ರೀತಿ ಅರಿತವಿರಬೇಕು. ಯಾರ ಹೃದಯವನ್ನು ಸಹ ವಿದೀರ್ಣ ಮಾಡಬೇಕು ಅಂತಹ ಶಬ್ದಗಳಿರಬೇಕು. ಹೀಗೆ ತಾಯಿ ಮಕ್ಕಳಿಗೆ ಎಂತಹ ಶಬ್ದಗಳಲ್ಲಿ ಶಿಕ್ಷಣ ಕೊಟ್ಟರೂ ಕೂಡ ತಾಯಿಯ ಸ್ನೇಹದ ಕಾರಣದಿಂದಾಗಿ ಆ ಶಬ್ದಗಳು ಬಲೆ ಕಠಿಣ ಇರಬಹುದು, ತೀವ್ರವಾಗಿರಬಹುದು, ಆದರೆ ತೀವ್ರ ಕಠಿಣ ಅಂತ ಅನುಭವ ಆಗೋದಿಲ್ಲ, ಅನಿಸೋದಿಲ್ಲ. ಹಾಗೆಯೇ ಜ್ಞಾನದ ಏನೆಲ್ಲ ಸತ್ಯ ಮಾತುಗಳಿವೆ ಅವುಗಳನ್ನು ಸ್ಪಷ್ಟ ಶಬ್ದದಲ್ಲಿ ಬೇರೆಯವರಿಗೆ ಹೇಳಿ. ಆದರೆ ಶಬ್ದಗಳಲ್ಲಿ ಸ್ನೇಹ ಸಮಾವೇಶವಾಗಿದ್ದಾಗ ಸಫಲತಾ ಮೂರ್ತಿ ಆಗುತ್ತೀರಾ. ಸ್ಲೋಗನ್: ಸರ್ವಶಕ್ತಿವಂತ ತಂದೆಯನ್ನು ಸಾಥಿ ಮಾಡಿಕೊಂಡಾಗ ಪಶ್ಚಾತ್ತಾಪದಿಂದ ಮುಕ್ತರಾಗುತ್ತೀರಾ. ಸರ್ವಶಕ್ತಿವಂತ ಬಾಬಾರವರನ್ನು ಜೊತೆಗಾರ ಮಾಡಿಕೊಂಡಾಗ ಪಶ್ಚಾತ್ತಾಪದಿಂದ ಮುಕ್ತರಾಗುತ್ತೀರಾ. ಅವ್ಯಕ್ತ ಇಶಾರೆ: ಜ್ವಾಲಾ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಶಕ್ತಿಶಾಲಿ ನೆನಪಿನ ಅನುಭವ ಮಾಡಿ. ಹೀಗೆ ಸೂರ್ಯನ ಕಿರಣಗಳು ಹರಡುತ್ತೆ, ಹಾಗೆ ಮಾಸ್ಟರ್ ಸರ್ವಶಕ್ತಿವಂತನ ಸ್ಥಿತಿಯಲ್ಲಿ ಶಕ್ತಿಗಳು ಮತ್ತು ವಿಶೇಷತೆಗಳೆಂಬ ಕಿರಣಗಳು 4 ಕಡೆ ಹರಡುತ್ತಿರುವ ಅನುಭವ ಮಾಡಿ. ಅದಕ್ಕಾಗಿ ನಾನು ಮಾಸ್ಟರ್ ಸರ್ವಶಕ್ತಿವಂತ ವಿಘ್ನ ವಿನಾಶಕ ಆತ್ಮನಾಗಿದ್ದೇನೆ. ಈ ಶ್ರೇಷ್ಠ ಸ್ವಮಾನದ ಸ್ಮೃತಿಯ ಸೀಟಲ್ಲಿ ಸ್ಥಿತರಾಗಿ ಯೋಗವನ್ನು ಜ್ವಾಲಾರೂಪ ಮಾಡಿಕೊಂಡಾಗ ಯಾವುದೇ ವಿಘ್ನ ನಿಮ್ಮ ಮುಂದೆ ಬರಲು ಸಾಧ್ಯವಿಲ್ಲ. ಓಂ ಶಾಂತಿ.